ಸಂಜೆಯ ಸ್ನ್ಯಾಕ್ಸ್ಗೆ ಅಥವಾ ಟೀಯೊಂದಿಗೆ ತಿನ್ನೋದಕ್ಕೆ ತುಂಬಾ ಸ್ಪೈಸಿಯಾಗಿರೋಂಥ ಹಾಗೆ ತುಂಬ ಕ್ರಿಸ್ಪಿಯಾಗಿರೋಂಥ ಪೊಟ್ಯಾಟೊ ಬಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಈ ಬಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ, ಅದರಲ್ಲೂ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಾಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲಿಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಓಮ್ ಕಾಳು ಹಾಕ್ಕೊಂಡಿದ್ದೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಈ ಎಲ್ಲ ಸಾಮಗ್ರಿಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಓಮ್ ಕಾಳು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ, ಹಾಗೆಯೇ ಜೀರ್ಣಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಈಗ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಎಣ್ಣೆನ ಕಾಯಿಸ್ಕೊಂಡಿಲ್ಲ, ಹಸಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹೀಗೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೊದಲಿಗೆ ಸ್ಪೂನಲ್ಲಿ ಮಿಕ್ಸ್ ಮಾಡಿ ನಂತರ ಇದನ್ನು ಕೈಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಅದು ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಈ ಗೋಧಿ ಹಿಟ್ಟು ಕೂಡ ಅಷ್ಟೇ ಗಂಟಾಗೋದಿಲ್ಲ, ಆ ರೀತಿ ಮಿಕ್ಸ್ ಆಗುತ್ತೆ. ಈಗ ಮಿಕ್ಸ್ ಮಾಡುವಾಗ ಈ ರೀತಿ ಸ್ವಲ್ಪ ರಬ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು, ಆಗ ಅದು ಗಂಟಾಗೋದಿಲ್ಲ. ಹಾಗೆ ಪ್ರತಿ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಈಗ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನೋಡಿ, ಈಗ ಮುಷ್ಟಿ ಹಿಡಿದು ನೋಡಬೇಕು ಈ ಹಿಟ್ಟನ್ನ. ಈ ರೀತಿ ಹಿಡಿದಾಗ ಹಿಡಿದ್ರೆ ಇದು ಚೆನ್ನಾಗಿ ಹದವಾಗಿದೆ ಹಿಟ್ಟು ಅಂತ ನೋಡಿ. ಹೀಗೆ ಹಿಡಿದಾಗ ಇದು ಒಡಿಬಾರ್ದು, ಆಗ ಅದು ಚೆನ್ನಾಗಿ ಬೈಂಡ್ ಆಗ್ತಾ ಇದೆ ಅಂತ. ಈಗ ಇದಕ್ಕೆ ನಾನು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಇಲ್ಲಿ ಒಟ್ಟಿಗೆ ಜಾಸ್ತಿ ನೀರು ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಹಾಗೆ ಈ ಹಿಟ್ಟನ್ನ ಎಷ್ಟು ಗಟ್ಟಿ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು, ಆಗ ಅದು ಬಡ್ಸ್ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ನಾದಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ನಾದ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ನಾದ್ಕೊಳ್ಳೋಕ್ಕೂ ಆಗುತ್ತೆ, ಹಾಗೆ ಗಟ್ಟಿ ಕೂಡ ಬರುತ್ತೆ ಹಿಟ್ಟು ನೋಡಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡಿದ್ದ ನಂತರ ಈ ರೀತಿ ಒಳಮುಖಕ್ಕೆ ಈ ರೀತಿ ನಾದ್ಕೋಬೇಕು. ಈ ರೀತಿ ನಾದಿದ್ರೆ ಅದು ಒಳ್ಳೆ ಬನಿ ಬರುತ್ತೆ ಹಿಟ್ಟು. ನೋಡಿದ್ರೆ ಈ ರೀತಿ ಚೆನ್ನಾಗಿ ನಾದ್ಕೊಂಡು ನಂತರ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡೋಣ. ನೋಡಿ, ಇದು ನಾದ್ಕೊಂಡಿದ್ದಾಗಿದೆ. ನೋಡಿ ಇಲ್ಲಿ ಎಷ್ಟು ಗಟ್ಟಿ ಇದೆ ಹಿಟ್ಟು, ನೋಡಿದ್ರೆ ಇಷ್ಟು ಗಟ್ಟಿಯಾಗಿದ್ದರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 20 ನಿಮಿಷ ನೆನೆಯೋದಕ್ಕೆ ಬಿಡೋಣ. ಈಗ ನಾವು ಇದಕ್ಕೆ ಬೇಕಿರೋಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು 1 ಆಲೂಗಡ್ಡೆ ತೊಗೊಂಡಿದ್ದೀನಿ. ಈ ರೀತಿ ಒಂದು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈ ರೀತಿ ಸಿಪ್ಪೆ ತೆಗೆದು ಇಟ್ಕೊಂಡಿರೋಂಥ ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಅದು ಗಂಟಿಲ್ಲದೆ ಇರೋ ರೀತಿ, ದಪ್ಪ ಬರದೇ ಇರೋ ರೀತಿ ಚೆನ್ನಾಗಿ ನೈಸಾಗಿ ಸ್ಮ್ಯಾಶ್ ಆಗೋ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ನಂತರ ಇದಕ್ಕೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ, ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಈ ಎಲ್ಲ ಸಾಮಗ್ರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಬೇಕಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಹಾಗೆ ಧನಿಯಾ ಪೌಡರು, ಜೀರಾ ಪೌಡರ್, ಏನೇ ಮಸಾಲೆ ಬೇಕಿದ್ರೂ ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದರೆ ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ತುಂಬ ತೆಳುವಾಗಬಾರ್ದು. ಅಕಸ್ಮಾತ್ ಬೇಯಿಸಿರೋಂಥ ಆಲೂಗಡ್ಡೆ ಮೆತ್ತಗಿದ್ದು ತೆಳುವಾದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಗಟ್ಟಿಯಾಗಿ ಕಲಸಿ ಇಟ್ಕೋಬೋದು. ಈಗ ನೋಡಿ, ಇದು ಕಲಿಸ್ಕೊಂಡಿದ್ದಾಗಿದೆ. ಹಾಗೆ ಈ ಕಲಸಿ ಇಟ್ಕೊಂಡಿದ್ದಂಥ ಗೋಧಿ ಹಿಟ್ಟು ಕೂಡ 20 ನಿಮಿಷ ಆಗಿದೆ. ಈಗ ನೋಡಿ, ಇದು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ಇನ್ನೊಂದು ಸರಿ ಈ ರೀತಿ ಸ್ವಲ್ಪ ನಾದ್ಕೊಂಡು ಒಂದು ಕಿತ್ತಲೆ ಗಾತ್ರದಷ್ಟು ಹಿಟ್ಟನ್ನ ಈ ರೀತಿ ತಗೊಳ್ಳೋಣ. ಈ ರೀತಿ ತಗೊಂಡು ಇದನ್ನು ಉಂಡೆ ಮಾಡಿಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ರೀತಿ ಈ ಉಂಡೆನ ಗೋಧಿ ಹಿಟ್ಟಿನಲ್ಲಿ ಅದ್ಬಿಟ್ಟು ನಾನು ಲಟ್ಟಿಸ್ಕೊತಾ ಇದ್ದೀನಿ. ಈ ಚಪಾತಿ ರೀತಿ ಲಟ್ಟಿಸ್ಕೋಬೇಕು. ಹಾಗೆ ಎಷ್ಟು ತೆಳುವಾಗಿ ಸಾಧ್ಯನೋ ಅಷ್ಟು ತೆಳುವಾಗಿ ಲಟ್ಟಿಸ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಲಟ್ಟಿಸೋವಾಗ ಯೂನಿಫಾರ್ಮ್ ಆಗಿರಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ, ಆ ರೀತಿ ಇರಬಾರ್ದು. ಎಲ್ಲ ಕಡೆಯೂ ಸಮವಾಗಿ ಬರೋ ರೀತಿ ಸುತ್ತಲೂ ಚೆನ್ನಾಗಿ ಲಟ್ಟಿಸ್ಕೋಬೇಕು. ನೋಡಿ, ಈಗ ಇದು ಲಟ್ಟಿಸ್ಕೊಂಡಿದ್ದಾಗಿದೆ. ಈಗ ಈ ಲಟ್ಟಿಸ್ಕೊಂಡಿರೋಂಥ ಚಪಾತಿನ ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊತಾ ಇದ್ದೀನಿ. ನೋಡಿದ್ರೆ ಎಷ್ಟು ತೆಳುವಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟಲ್ಲಿಟ್ಟು ಇದೇ ರೀತಿ ಇನ್ನೊಂದು ಚಪಾತಿನ ಸಿದ್ಧ ಮಾಡ್ಕೊಳ್ಳೋಣ. ಇನ್ನೊಂದು ಚಪಾತಿ ಕೂಡ ಇದೇ ಸೈಜಲ್ಲಿ ಇಷ್ಟೇ ಅಗಲವಾಗಿ, ಇಷ್ಟೇ ತೆಳುವಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿದ್ರೆ ಇದು ಲಟ್ಟಿಸ್ಕೊಂಡಿದ್ದಾಗಿದೆ. ಈಗ ಇದನ್ನು ಇನ್ವರ್ಟ್ ಮಾಡ್ಕೊಳ್ಳೋಣ, ಯಾಕಂದರೆ ಅದು ಮಣೆಗೆ ಅಂಟಿರುತ್ತಲ್ವ, ಹಾಗಾಗಿ ನೆಕ್ಸ್ಟ್ ತಕ್ಕೊಳ್ಳೋವಾಗ ಅನುಕೂಲ ಆಗಲಿ ಅಂದ್ಬಿಟ್ಟು ಈ ರೀತಿ ಉಲ್ಟಾ ಹಾಕ್ಕೊತಾ ಇದ್ದೀನಿ. ಈಗ ನಾವು ಮಾಡಿಟ್ಕೊಂಡಿರೋಂಥ ಸ್ಟಫಿಂಗ್ನ ತೊಗೊಳ್ಳೋಣ. ಈ ರೀತಿ ಈ ಸ್ಟಫಿಂಗ್ನ ತೆಗೆದು ಈ ಚಪಾತಿ ಮೇಲೆ ಯೂನಿಫಾರ್ಮ್ ಆಗಿ ಹಾಕ್ಕೊಬೇಕು. ಈ ರೀತಿ ಹಾಕಿ
ಈ ರೀತಿ ಕೈಯಲ್ಲಾದರೂ ತಟ್ಕೋಬೋದು ಅಥವಾ ಯಾವುದಾದ್ರು ಪ್ರೆಸ್ಸಿಂಗಲ್ಲಿ ತೆಗೆದು ಪ್ರೆಸ್ ಕೂಡ ಮಾಡ್ಕೋಬೋದು. ಆದರೆ ಇದು ಯೂನಿಫಾರ್ಮ್ ಆಗಿ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು. ಇಡೀ ಚಪಾತಿಗೆ ಚೆನ್ನಾಗಿ ತೆಳುವಾಗಿ ಸ್ಪ್ರೆಡ್ ಆಗಬೇಕು. ಆ ರೀತಿ ತಟ್ಕೊತಾ ಇದ್ದೀನಿ. ಹಾಗಾಗಿ ಸ್ವಲ್ಪನೇ ಹಿಟ್ಟು ತೊಗೊಂಡು ಈ ರೀತಿ ಸುತ್ತು ಹಾಕ್ಕೊಂಡು ಚೆನ್ನಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಒಂದೇ ಸರಿ ಅಷ್ಟು ಹಿಟ್ಟನ್ನ ಹಾಕ್ಕೊಂಡ್ರೆ ಅದು ಮಧ್ಯದಲ್ಲಿ ದಪ್ಪ ಬರುತ್ತೆ, ಸುತ್ತು ಕೂಡ ತೆಳುವಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊಂಡು ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಸ್ಪ್ರೆಡ್ ಆಗೋ ರೀತಿ ಹಾಕ್ಕೊತಾ ಇದ್ದೀನಿ. ನೋಡಿದ್ರೆ ಎಷ್ಟು ತೆಳುವಾಗಿದೆ, ಹಾಗೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ಸ್ನ್ಯಾಕ್ಸು ಸ್ವಲ್ಪ ಸ್ಪೈಸಿ ಆಗಿದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಇದಕ್ಕೆ ಮೇಲೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿಮೆಣಸಿನ್ಕಾಯಿ ಅಥವಾ ಜೀರಿಗೆ ಎಲ್ಲ ಕೂಡ ಹಾಕೋಬೋದು. ನೋಡಿ ಈಗ ಇದು ಚೆನ್ನಾಗಿ ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ಲೆವೆಲ್ ಬರೋ ರೀತಿ ಈ ರೀತಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಮೊದಲೇ ಮಾಡಿಟ್ಕೊಂಡಿದ್ದೀವಲ್ಲ ಆ ಚಪಾತಿನ ಕೂಡ ಇದ್ರ ಮೇಲೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಹಾಕ್ಕೊಂಡು ಸುತ್ತು ಈ ರೀತಿ ಪ್ರೆಸ್ ಮಾಡ್ಕೋಬೇಕು. ಅದೆಲ್ಲ ಫುಲ್ ಈವನಾಗಿ ಕವರ್ ಆಗಬೇಕು. ಆ ರೀತಿ ಹೀಗೆ ಪ್ರೆಸ್ ಮಾಡಿಕೊಂಡು ಕೈಯಲ್ಲಿ ಒಂದ್ಸರಿ ಲೈಟಾಗಿ, ನಂತರ ಲಟ್ಟಣಿಗೆಯಲ್ಲಿ ಒಂದ್ಸರಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಲಟ್ಟಣಿಗೆಯಲ್ಲಿ ಪ್ರೆಸ್ ಮಾಡೋದ್ರಿಂದ ಅದು ಚೆನ್ನಾಗಿ ಬೈಂಡ್ ಆಗುತ್ತೆ, ಅದು ಬಿಟ್ಕೊಳ್ಳೋದಿಲ್ಲ ಆ ಬಡ್ಸ್ ಮಾಡಿದಾಗ. ಅದಕ್ಕೋಸ್ಕರ ನೋಡಿ ಈಗ ಈ ರೀತಿ ಚೆನ್ನಾಗಿ ಲಟ್ಟಣಿಗೆಯಲ್ಲಿ ಮಾಡಿ ನಂತರ ಈ ರೀತಿ ಚಾಕು ತೊಗೊಂಡು ಹೀಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಈವನ್ನಾಗಿ ಬರೋ ರೀತಿ ಕಟ್ ಮಾಡ್ಕೋಬೇಕು. ಹಾಗೆ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆ ಬಡ್ಸದ ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿದ್ರೆ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಕಟ್ ಮಾಡ್ಕೊಂಡ ನಂತರ ಬಡ್ಸ್ ಮಾಡೋ ಅಷ್ಟೊತ್ತಿಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಬಿಡೋಣ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ. ಈ ಮಾಡಿರೋಂಥ ಬಡ್ಸ್ ಮುಳುಗೋಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ. ಈಗ ಇದು ಕಾಯಿಲಿ ಅಷ್ಟೊತ್ತಿಗೆ ಬಡ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಈಗ ಒಂದು ಪೀಸ್ ತೊಗೊಂಡು ನೋಡಿದ್ರೆ ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಸ್ಟಫ್ ಆಗಿದೆ ಒಳಗಡೆ. ಈಗ ಇದನ್ನು ಎರಡು ಕಾರ್ನರ್ನ ಆಪೋಸಿಟ್ ಕಾರ್ನರ್ನ ಈ ರೀತಿ ಅಂಟಿಸ್ಕೋಬೇಕು. ಹಾಗೆ ಇನ್ನೆರಡು ಕಾರ್ನರ್ಸ್ನ ಈ ರೀತಿ ಉಲ್ಟಾ ತೆಗೆದು ಹಿಂಗೆ ಸ್ಟಿಕ್ ಮಾಡ್ಕೋಬೇಕು. ನೋಡಿದ್ರೆ ಇದು ಬಡ್ ಶೇಪಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದನ್ನು ಒಂದು ಪ್ಲೇಟಲ್ಲಿ ಜೋಡಿಸಿ ಇಟ್ಕೊಳ್ಳೋಣ. ನೋಡಿ ಅದೇ ರೀತಿ ಇನ್ನೊಂದು ಬಡ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ತಗೊಂಡು ಆಪೋಸಿಟ್ ಕಾರ್ನರ್ನ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು. ಹಾಗೆ ಇನ್ನೆರಡು ಸೈಡ್ಸ್ನ ಈ ರೀತಿ ಉಲ್ಟಾ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಬೈಂಡ್ ಆಗುತ್ತೆ. ಇದೇ ರೀತಿ ನಾನು ಎಲ್ಲ ಬಾಕ್ಸ್ಗಳನ್ನು ಇದೇ ರೀತಿ ಬಡ್ಸ್ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಡ್ಸ್ ಶೇಪು. ಹಾಗೆ ಮಾಡೋದು ಅಷ್ಟೇ, ನೋಡಿದ್ರೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಲ್ವಾ. ಈಗ ನೋಡಿ ಎಣ್ಣೆ ಕೂಡ ಕಾದಿದೆ. ಈಗ ಮಾಡ್ಕೊಂಡಿರೋಂಥ ಬಡ್ಸ್ನ ಕರಿಯೋದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಲ್ಲ ಬಡ್ಸ್ನೂ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಡಿಸ್ಟರ್ಬ್ ಮಾಡಬಾರ್ದು. ಒಂದು 2 ನಿಮಿಷ ಅಥವಾ 3 ನಿಮಿಷ ಹಾಗೆ ಬಿಟ್ಬಿಡಬೇಕು. ಆಗ ಅದು ಚೆನ್ನಾಗಿ ಬೆಂದಾಗ ಆಮೇಲೆ ಅದನ್ನು ತಿರುಗಿಸ್ಕೋಬೇಕು. ಹಾಗೆ ತಿರುಗಿಸೋದು ಅಷ್ಟೇ, ಪದೇ ತಿರುಗಿಸೋದೇನು ಬೇಕಾಗಿಲ್ಲ. ಅದು ಸ್ವಲ್ಪ ಅಕೇಶ್ನಲ್ಲಿ ಅವಾಗ ತಿರುಗಿಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸ್ವಲ್ಪ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಆಲೂಗೆಡ್ಡೆ ಇರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕಲ್ವ. ಹಾಗಾಗಿ ಸ್ವಲ್ಪ ಫ್ಲೇಮ್ಸ್ ಚೆನ್ನಾಗಿದ್ದರೆ ಚೆನ್ನಾಗಿ ಬೇಗ ಬೇಯುತ್ತೆ. ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿರಬೇಕು. ಇದನ್ನು ಲೋ ಫ್ಲೇಮಲ್ಲಿ ಏನಾದ್ರು ಫ್ರೈ ಮಾಡಿದ್ರೆ ಇದು ಎಣ್ಣೆ ಕುಡಿಯೋದು ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಸ್ವಲ್ಪ ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹಾಗೆ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಫ್ರೈ ಮಾಡೋದು. ಸುಮಾರು ಒಂದು 7ರಿಂದ 8 ನಿಮಿಷ ತೊಗೊಳುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದಕ್ಕೆ. ನೋಡಿ ಈಗ ಇದು ಫ್ರೈ ಮಾಡ್ಕೊಂಡಿದ್ದಾಗಿದೆ. ನೋಡಿ ಒಂದು ಬಡ್ನ ತೋರಿಸ್ತಾ ಇದ್ದೀನಿ. ನೋಡಿದ್ರೆ ಸೇಮ್ ಫ್ಲವರ್ದು ಬಡ್ ಥರ ಕಾಣಿಸ್ತಾ ಇದೆ ಅಲ್ವಾ ಈ ಶೇಪು. ಹಾಗೆ ಈ ಎಲ್ಲ ಬಡ್ಸ್ಗಳು ಫ್ರೈ ಮಾಡಿದ್ದಾಗಿದೆ. ಹಾಗೆ ನೋಡಿ ಅಲ್ಲಿ ನಾವು ಸ್ಟಫ್ ಮಾಡಿರೋಂಥ ಹಾಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಕೂಡ. ಹಾಗೆ ನೋಡೋದಕ್ಕೆ ಅಷ್ಟೇ ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಇದು ಮಿನಿ ಸಮೋಸ ಥರ ಇದೆ, ಆದರೆ ಮಾಡೋದಂತೂ ತುಂಬ ಸುಲಭ. ಹಾಗೆ ಸಮೋಸಾಗಿಂತ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನಾನು ಇದನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊತಾ ಇದ್ದೀನಿ. ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ತೆಗೆದಿಟ್ಕೊಂಡ್ರೆ ಅದು ಇರೋಂಥ ಎಕ್ಸ್ಟ್ರಾ ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ಇದೇನು ಜಾಸ್ತಿ ಎಣ್ಣೆ ಕುಡಿಯೋದಿಲ್ಲ. ಆದರೆ ಈ ರೀತಿ ಫ್ರೈ ಮಾಡಿ ತೆಗೆದ ತಕ್ಷಣ ಈ ರೀತಿ ಟಿಶ್ಯೂನಲ್ಲಿ ಹಾಕ್ಕೊಂಡ್ರೆ ಇರೋಂಥ ಎಣ್ಣೆ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ನಂತರ ಇದು ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಮಾಡ್ಕೊಂಡಿರೋಂಥ ಬಡ್ಸ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ನೋಡಿ ಇದು ಎಷ್ಟು ಕ್ರಿಸ್ಪಿಯಾಗಿದೆ. ಇಲ್ಲಿ ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ, ಹೇಗೆ ಸೌಂಡ್ ಬರ್ತಾಯಿದೆ ಈ ಪ್ಲೇಟ್ಗೆ ಹಾಕ್ತಾಯಿದ್ರೆ.
ತುಂಬ ಕ್ರಿಸ್ಪಿಯಾಗಿರುತ್ತೆ. ಹಾಗೆ ಈ ರೀತಿ ಮಾಡಿಕೊಂಡ್ರಂತೂ ಇದನ್ನು ಒಂದು 4-5 ದಿವಸದ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಟ್ರಾವೆಲಿಂಗ್ ಹೋಗುವಾಗೂ ಕೂಡ ಅಷ್ಟೇ ಇದನ್ನು ಮಾಡ್ಕೊಂಡು ತೊಗೊಂಡೋದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಕೂಡ ಉಳಿಯೋದಿಲ್ಲ, ಆ ರೀತಿ ಖಾಲಿ ಆಗುತ್ತೆ. ಕ್ರಿಸ್ಪಿಯಾಗಿರೋಂಥ ಆಲೂ ಬಡ್ಸ್ ಅಥವಾ ಪೊಟ್ಯಾಟೊ ಬಡ್ಸ್ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಈಗ ನೋಡಿ ಇದನ್ನು ಮುರಿದು ತೋರಿಸ್ತಾ ಇದ್ದೀನಿ, ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿದ್ರೆ. ಹಾಗೆ ಒಳಗಡೆ ಸ್ಟಫಿಂಗ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರುಚಿಕರವಾದ ಆಲೂ ಬಡ್ಸ್ ಅಥವಾ ಪೊಟ್ಯಾಟೊ ಬಡ್ಸ್ ತಿನ್ನೋದಕ್ಕೆ ಸಿದ್ಧ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತಾ? ಹಾಗಿದ್ರೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇಂಥ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ನಮ್ಮ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.